ಇದು ಒಂದು ಘೇನ್ ಒಂದು ಇಂಚ್ ಕಡಿಮೆ ಒಂದು ಘೇನ್ ಐತಿ. ಬಡ್ಡಿಗೆ ಈ ಟೈಪ್ ಮೊಟ್ಟೆ ಐತಿ. ಸರಾಸರಿ ನೋಡ್ರಿ 1.5 ಇಂಚ್ ಸೈಜ್ ಈಗ ಆಗೈತಿ. ಇನ್ನು ಮುಂದೆ ಹಂಗೆ ಆಗ್ತಾಯಿತ್ತು. ಪ್ರತಿಯೊಂದು ಎಲ್ಲ ಈ ಟೈಪ್ ಗಣಿತಗಳಿದಾವು ನೋಡ್ರಿ. ನಮಸ್ಕಾರ ವ್ಯಾಪಾರಿ, ಯಾವ ಊರು ವ್ಯಾಪಾರ ನಿಮ್ದ್ರಿ? ನಮ್ಮದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಹಿರೇಕೋಡಿ. ಆಮೇಲೆ ನಾನು ಮಲ್ಟಿಪ್ಲೇಯರ್ ಅಂತೇಳಿ ಒಂದು ಆರ್ಗ್ಯಾನಿಕ್ ಐತ್ರಿ, ಅದು ಹಾಕಿ ಈ ಪ್ರಕಾರ 4 ಹಬ್ಬ ಅದು ಬೆಳೆದೈತಿ. ಮುಂದೆ ಜಮೀನಕ್ಕೆ ಡ್ರಿಪ್ನಾಗೂ ಕೊಡಕ್ಕೆ ಬರ್ತೈತಿ, ಮ್ಯಾಲಿಂದು ಕೊಡಕ್ಕೆ ಬರ್ತೈತಿ. ಈ ಪ್ರಕಾರ ಇದು ವಸ್ತು ಐತ್ರಿ. ಈಗ ನೀವು ಕೆಮಿಕಲ್ ಏನೇನು ಯೂಸ್ ಮಾಡಿದಿರಿ? ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡಿದಿರಿ? ಒಂದು ಸಾರಿ 1 ಚೀಲ DAP ಮಲ್ಟಿಪ್ಲೇಯರ್ 2 ಕಿಲೋ ಹಾಕಿನೋ, ಮುಂದೆ 2 ಕಿಲೋ ಹಾಕಿನೋ, ಟೋಟಲ್ದಾಗ 4 ಕಿಲೋ ಹಾಕಿದೇನು. ಆಮೇಲೆ ಇದು ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 5 ತಿಂಗಳ ಕಬ್ಬಿದು. ಮುಂದೆ ದಿವಸ ಅಗದಿ ಕಲರ್ ಚೇಂಜ್ ಹಾಕೋತಾ ಈ ಪ್ರಕಾರ ನನ್ನ ಕಬ್ಬು ಬಂದೈತಿ. ಆಮೇಲೆ ಎಲೆ ಅಡಗಲ್ ಭಾಳ ಆಗಿದಾವೆ ಈ ಮಲ್ಟಿಪ್ಲೇಯರ್ದು. ಸಾಧಾರಣ 3 ಬತ್ತ ಉದ್ದ ಎಲೆ. ಆಮೇಲೆ ಮತ್ತೊಂದು ಮೇಡಮ್ ಹೇಳ್ಬೇಕಂದ್ರೆ ನಿಮ್ಗೆ ಘನಿಕೆ ಭಾಳ ಉದ್ದ ಇದ್ರು. ಬಡ್ಡಿ ಘನಿಕೆ ಎಷ್ಟು ಉದ್ದಿದಾವೆ ನೋಡ್ರಿ. ಈ ಪ್ರಕಾರ ಹಿಂಗೆ ಘನಿಕೆಗಳಿದಾವೆ. ಆಮೇಲೆ ಸಂಖ್ಯೆ ಭೀ ಹೆಚ್ಚ. ಮತ್ತು ಈಗ ಬಡ್ಡಿಗೆ ಇಟ್ಟು ಮೊಟ್ಟೆ ಆಗೈತಿ. ಇನ್ನೂ ದಿವಸ ಆದಂಗೆ ಭಾಳ ಮೊಟ್ಟೆ ಆಗ್ತೈತಿ. ವಜನು ಚಲೋ ಬರುವಂಥದ್ದು ವಾತಾವರಣ. ಇದರಿಂದ ರೈತರಿಗೆ ಭಾಳ ದೊಡ್ಡ ಲಾಭ ಐತಿ. ಎಲ್ಲರೂ ಇದನ್ನು ಅಭ್ಯಾಸ ಮಾಡಿ ನೀವು ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ಮುಂದೆ ಇದು ವರ್ಷ ಹಾಕೋತ ಹೋದ್ರೆ ವರ್ಷ ಜಾಸ್ತಿ ಬೆಳ್ಕೋತ ಬರ್ತೈತಿ. ಅದು ಕಬ್ಬಿಗೆ ಹೆಚ್ಚು ಹಾಕೋತ ಹೋಗ್ತೈತಿ. ಸರಾಸರಿ 7 ವರ್ಷಕ್ಕೆ ಹಾಕಿದ್ರೆ 180 ಟನ್ ಎವರೇಜ್ ಕಂಪನಿ ಹೇಳಿದರು. ಆದರೆ ನಾನು 2ನೇ ವರ್ಷನಾಗ 10 ತಿಂಗಳಿಗೆ 70 ಟನ್ ತೆಗೆದಿಲ್ಲ. 10 ತಿಂಗಳ ಕಬ್ಬ ಅದು ನಿಮಗೆ ನೋಡೋಕ್ಕೂ ಸಿಗ್ತೈತಿ. ಯಾವಾಗ ಬೇಕಾದಾಗ ನೀವು ಅದನ್ನು ನೋಡಬಹುದು. ಮುಂದೆ ಭೂಮಿಯಾಗ ಜೀವನ ಸಂಖ್ಯೆ ಹೆಚ್ಚು ಹಾಕೋತ ಹೋಗ್ತಾವೆ. ಆಮೇಲೆ ಮುಂದೆ 2ನೇ ವರ್ಷಕ್ಕೆ ನೀವು ಹಿರಿಯ DAP ಹಾಕೋದು ಬಂದ್ ಮಾಡೋದು. ಪೂರ ಬರೀ ಸಗಣಿ ಗೊಬ್ಬರ 3 ಚೀಲ. ಆಮೇಲೆ ಮಲ್ಟಿಪ್ಲೇಯರ್ 1 ಅಥವಾ 2 ಕಿಲೋ ಈ ಪದ್ಧತಿ ಹೇಳ್ತೈತಿ. ಆ ಪ್ರಕಾರ ಹಾಕೋತ ಹೋಯ್ತಂದ್ರೆ ಸ್ಪ್ರೇಗಳು ಅಷ್ಟು ಮಾಡಬೇಕು. ಮುಂದೆ ಸ್ಪ್ರೇ ಒಂದು 2-3 ಸ್ಪ್ರೇ ಮಾಡಿದೆ. ಈಗ ಸ್ಪ್ರೇದಿಂದ 15 ದಿವಸಕ್ಕೆ ರಿಸಲ್ಟ್ ಬರ್ತೈತಿ. ಸ್ಪ್ರೇ ಮಾಡಿದ ಮುಂದೆ 25% ಸ್ಪ್ರೇದಾಗ ಬೆಳವಣಿಗೆ ಆಗ್ತೈತಿ. 70% ಮ್ಯಾಲೆ ಇದು ನೆಲದಿಂದ ಭೂಮಿಗೆ ಹಾಕಿದ ಬಳಕ ಭೂಮಿದಿಂದ ಇದಕ್ಕೆ ಶಕ್ತಿ ಬರ್ತೈತಿ. ಮುಂದೆ ಹೈಟ ಇತರ ಎಲಿ ವಾತಾವರಣ ನೋಡ್ಬೇಕಾದ್ರೆ ಅಗದಿ ಮಹತ್ವದ ಐತಿ. ಇದನ್ನ ಎಲ್ಲರೂ ಅಭ್ಯಾಸ ಮಾಡಿ ಇಲ್ಲಿ ಬಂದು ನೋಡೋಕ್ಕೂ ನೀವು ಈ ಹೊಲಕ್ಕೆ ಬರ್ಬೋದು. ನೀವು ನೋಡೋಕ್ಕೂ ಸಿಗ್ತೈತಿ. ಮತ್ತು ಮೊಬೈಲ್ ನಂಬರು ಕೊಡ್ತೇವೆ, ಕೊಡ್ತೇನೆ. ಮತ್ತು ನಾನು ಬಡ್ಡಿಯಿಂದ ಇದನ್ನ ಮಾಡ್ಕೊತ ಬಂದಿದ್ದೇನೆ. ಇದನ್ನ ಮುಂದೆ ಖರ್ಚು ಹೆಂಗಾಗೈತ್ರಪ್ಪ ನಿಮಗೆ? ಖರ್ಚು ಅಗದಿ ಕಡಿಮೆ, ಭಾಳ ಖರ್ಚು ಕಡಿಮೆ. ನಾನು ಹೋದ ವರ್ಷ ಬೆಳೆಸಿದ್ನು ಸಾಧಾರಣ 8 ಕಿಲೋ ಆಗಿತ್ತು. 8 ಕಿಲೋದಾಗ ಅಗದಿ 1 ನಂಬರ್ ಬತ್ತು. ಪ್ರತಿ ವರ್ಷ 8 ಕಿಲೋ ಒಂದು 2-3 ಸ್ಪ್ರೇ ಆದ್ರೆ ಆಯಿತು. ಹಿರಿಯ DAP ಇದರಿಂದ ಏನಾಗ್ತೈತಿ, ಒಟ್ಟು ಬೆಳವಣಿಗೆ ಆಗೋದಿಲ್ಲ. ಭೂಮಿ ಎಲ್ಲ ಕೆಡ್ಕೊತ ಹೊಂಟೈತಿ. ಎಲ್ಲ ದೇಶದಾಗ ರೈತರಿಗೆಲ್ಲ ಸಂಕಷ್ಟ ಭಾಳ ಬಂದೈತಿ. ಅದರ ಸಲುವಾಗಿ ಇದನ್ನು ನೀವು ಮಲ್ಟಿಪ್ಲೇಯರ್ ಉಪಯೋಗ ಮಾಡಿ ಟ್ರಯಲ್ ಮಾಡ್ಕೊರಿ. ಟ್ರಯಲ್ ನಿಮ್ಗೆ 1 ತಿಂಗಳದಾಗ ಟ್ರಯಲ್ ಆಗ್ತೈತಿ. 1 ತಿಂಗಳ ನಂತರ ನೀವು ಹಾಕ್ರಿ, ಬೇಕಾದ್ರೆ ಬಿಡ್ರಿ. ಆದರೆ ನಾವು ಹೇಳೋದೇನ ಇದು ಭಾಳ ಚಲೋ ಐತಿ. ಎಲ್ಲ ರೈತರು ಲಕ್ಷ್ಯ ಕೊಡ್ರಿ. ಮುಂದೆ ಯಾವುದು ಮಣ್ಣು ಇರಲಿ, ಕೆಂಪು ಮಣ್ಣು ಇರಲಿ, ಯಾವುದೂ ಇರಲಿ, ಅಗದಿ ಉತ್ತಮ ಬರ್ತೈತಿ. ಮತ್ತು ಇದರಿಂದ ಕಲರ್ ಬಗ್ಗೆ ಏನು ಹೇಳ್ತೀರಿ? ಮತ್ತು ರೋಗ ಬಗ್ಗೆ ನೋಡ್ರಿ ಯಾವ ಪ್ರಕಾರ ಬಂದಿತ್ತು ನೋಡ್ರಿ ಕಲರ್. ಇದು ನೋಡ್ರಿ ನೋಡ್ರಿ ಎಲ್ಲ ಈ ಟೈಪ್ ಕಬ್ಬುಗಳು ಹಿಂಗೆ